ಇಲ್ಲಿ ಜೋಡಿಗಳು ಹಿಂಗೆ ಅವಳಿ ಮಾಡ್ತಾರೆ ಪಾಪ. ಅಂಗಡಿಯವ್ರಿಗೆ ಅವಳಿ ಆಗ್ಬಿಟ್ಟೈತೆ. ಅಂಗಡಿಯವ್ರು ಕೈ ಅಂತಾರೆ, ಮಾಡ್ಕೊಳಕ್ಕೆ ಬಿಡಲ್ಲ ಜಾಸ್ತಿ. ಒನ್ ಮೋರ್ ಅನ್ಬೇಕು. ಜಾಲಿ 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 ಎಲ್ಲ ಜಾಲಿ ಜಾಲಿ. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇವತ್ತು ಸ್ವಲ್ಪ ಕೆಲಸಗಳೈತೆ. ಏನೇನು ಕೆಲಸಗಳಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ನನಗಂತೂ ಬೆಳಿಗ್ಗೆಯಿಂದ ತಲೆ ಕೆಡೋಗ್ಬಿಡೈತೆ. ಇವತ್ತು ನಾನು ಬಂದಿರೋ ಜಾಗ ಯಾವುದು ಅಂತಂದರೆ, ಮಾಮೂಲಿ ನಮ್ಮದು ಬೆಳಿಗ್ಗೆ ಹೊತ್ತು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ವಾ, ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಮ್ಮದು ಒಂದು ಹೊಸ ಮದುವೆ ಹೆಣ್ಣು ಗಂಡು ಫೋಟೋಶೂಟ್ ಮಾಡಿಸ್ತವ್ರೆ. ಅವ್ರ ಫೋಟೋಶೂಟ್ಗೆ ಒಂದು ಸ್ವಲ್ಪ ಅದು ಇದು ಹೆಲ್ಪಿಂಗ್ ಮಾಡ್ಕೊಡೋಕ್ಕೆ ಬಂದಿದ್ದೀನಿ. ಈಗ ಅಲ್ಲಿ ಹೆಂಗೆ ಆಡ್ತವ್ರೆ ಅಂತ ನನಗಂತೂ ತಲೆ ಕೆಡೋಗ್ಬಿಡೈತೆ. ಕ್ಯಾಮ್ರಾಮ್ಯಾನ್ಗಳು ಆಡೋದಕ್ಕೂ ಇವ್ರು ನೋಡೋದಕ್ಕೂ. ಸರಿ ಬನ್ನಿ ನೋಡೋದು ಏನೇನಾಯ್ತು ಅಂತ. ಅರಮನೆ ಮುಂದೆ ಶೂಟ್ ಮುಗಿಸ್ಕೊಂಡು ಈಗ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಇದು ಮಾರ್ಕೆಟ್ ಒಳಗಡೆ ನಡೀತಾ ಇರೋದು ಶೂಟಿಂಗು. 4-5 ಜೋಡಿಗಳೈತೆ ಜೊತೆಗೆ. ನೋಡಿ, ಈಗ ಇವನೇ ಮದುವೆ ಗಂಡು, ಇವನಿಗೆ ಫೋಟೋಶೂಟ್ ನಡೀತಾ ಇರೋದು. ಇವತ್ತೆಲ್ಲ ಇವನ ಜೊತೆನೇ ಇರಬೇಕು ಇವಾಗ ನಾವು. ನಾವು ಅಪ್ಪ ಬಂದವರ ಫೋಟೋಶೂಟ್ ದೆಸೆಯಿಂದ ನಾವು ಮೈಸೂರಲ್ಲಿ ಹತ್ತದೇ ಇರೋ ಜಾಗಕ್ಕೆಲ್ಲ ಹತ್ತದಂಗೆ ಆಯ್ತು ಇವಾಗ. ನೋಡಿದ್ದು ಮಾರ್ಕೆಟು ಮೇಲ್ಗಡೆ ಆಗಿರೋ ಜಾಗ. ಹೋಗ್ಬೋದು ಅಲ್ಲಿಗೆ. ನೋಡ್ರಿ, ಆಫೀಸ್ ಇತ್ತಂತೆ ಇಲ್ಲಿ. ಇಲ್ಲಿ ಮಾರ್ಕೆಟ್ ಮೇಲ್ಗಡೆಯಿಂದ ಹತ್ತಿದಾಗ ಇಲ್ಲಿ ಕಾಣಿಸ್ತದೆ. ಇಲ್ಲಿ ಜೋಡಿಗಳು ಹಿಂಗೆ ಅವಳಿ ಮಾಡ್ತಾರೆ ಪಾಪ. ಅಂಗಡಿಯವ್ರಿಗೆ ಅವಳಿ ಆಗ್ಬಿಟ್ಟೈತೆ. ಅಂಗಡಿಯವ್ರು ಕೈ ಅಂತಾರೆ, ಮಾಡ್ಕೊಳಕ್ಕೆ ಬಿಡಲ್ಲ ಜಾಸ್ತಿ. ಜಾಸ್ತಿ ಎಲ್ಲ ಫೋಟೋಶೂಟ್ ಮಾಡಿಸೋದು. ಹೌದು, ಇವ್ರದ್ದು ತಗೋಬೇಕು. ಹಾಂ, ಏನಂತೀರಾ? ಫೋಟೋಶೂಟಿಂದ ಒಳ್ಳೆ ಕಲೆಕ್ಷನಾ? ಒಳ್ಳೆ 5 ರೂಪಾಯಿ 10 ರೂಪಾಯಿ ಮಾಡ್ತಾನೆ. ಮತ್ತೇನು ಬೇಕು ಸರ್? ಹೌದಾ? ಕೆಲಸ ಹುಡುಕೊಂಡು ಬಂದಿರೋದಿಲ್ಲ ಇವರು ಎಲ್ಲ. ಬೇರೆ ತಾನೇ? ಹೌದಾ? ಟೀ ಅಂಗಡಿ, ಹೂವು ಅಂಗಡಿಗೆ ಒಳ್ಳೆ ಕಲೆಕ್ಷನ್ ನೋಡಿ. ಅಂಗಡಿಗಳು ಮಾರ್ಕೆಟಲ್ಲೆಲ್ಲ ಸುತ್ತಾಡಿ ಮಾಡೋದೇ ಆಯಿತು. ಮಧು ಏನೋ ಈಗ ಲೊಕೇಶನ್ ಶಿಫ್ಟು, ಮಾರ್ಕೆಟು, ಚಿಕ್ಕಡಿಯರೆಲ್ಲ ಮುಗೀತು. ಈಗ ಪಾಠಶಾಲಾ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇನಾಗ್ತೈತ್ರೆ ಫೋಟೋಶೂಟ್ ಸಮಯದಲ್ಲಿ ಈಗ ನಮಗೆ ತಿಂಡಿ ಬ್ರೇಕು. ನೋಡಿ, ನಾವು ಇಲ್ಲೇ ಈ ಹೋಟ್ಲಲ್ಲಿ ಈಗ ತಿಂಡಿ ತಿಂತಾ ಇದ್ದೀವಿ. ನಮ್ಮ ಕ್ಯಾಮ್ರಾಮ್ಯಾನ್ ಅವರು, ಇವರು ಕ್ಯಾಮ್ರಾಮ್ಯಾನು, ಫೋಟೋಶೂಟ್ರಿ ಇವರು, ನಮ್ಮ ಬ್ರದರು. ಈಗ ವರ್ಕೂಡು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಿ. ವರ್ಕೂಡು ದೇವಸ್ಥಾನದಲ್ಲಿ ನೋಡಿ, ಮಧ್ಯಾಹ್ನ ಆಗೈತೆ. ಎಲ್ಲ ಫೋಟೋದವರು ರೆಸ್ಟ್ ಮಾಡ್ತಾವ್ರೆ. ಕುಂತವ್ರೆ. ಎಲ್ಲ ಒಬ್ಬೊಬ್ರು ಮಾತ್ರ ತೆಗಿತವ್ರೆ. ಹೆವಿ ಬಿಸಿಲು ಹೊಡಿತಾ ಇದ್ರಿಂದ ಎಲ್ಲರೂ ಅವ್ರವ್ರ ಪಾಡ್ಕೊಂಡು ಅಷ್ಟಂತ ರೆಸ್ಟ್ ಮಾಡೋವಂತ ಅಂದ್ಬಿಟ್ಟು ಕೂತವ್ರೆ. ನಾವು ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀವಿ ಹಂಗೇ. ಹೊರತೂರು ದೇವಸ್ಥಾನದಲ್ಲಿ ಹೆವಿ ಬಿಸಿಲು, ಮಧ್ಯಾಹ್ನ ಟೈಮು. ಎಲ್ಲ ಫೋಟೋಶೂಟ್ ನಡೀತೈತೆ. ಒಂದಷ್ಟು ಜನ ರೆಸ್ಟ್ ಮಾಡ್ತಾ ಕೂತವ್ರೆ.
ಹಾಂ ಹಾಂ, ಇದೊಂದು ಒಳ್ಳೆ ಸೀಸನ್ ಅನ್ನಿಸ್ತದೆ ಫೋಟೋಗ್ರಾಫರ್ ಅವ್ರುಗಳೆಲ್ಲ. ಇವಾಗೆಲ್ಲ ಶೂಟ್ ಮಾಡ್ತಾ ಕೂತ್ಕೊಳ್ಳೋದು, ಒಂದೊಂದು 6 ತಿಂಗಳು ಎಡಿಟಿಂಗ್ ಮಾಡೋದು ನೀಟಾಗೆ, 6 ತಿಂಗಳಾದ್ಮೇಲೆ ಕೊಡೋದು. ಕೆಲವೊಬ್ಬೊಬ್ಬರು ಒಂದು 15-20 ದಿನಕ್ಕೆ ಕೊಟ್ಬಿಡ್ತಾರೆ. ಇನ್ನು ಕೆಲವರು ಇರ್ತಾರೆ ವರ್ಷ 2 ವರ್ಷ ಆದರೂ ಕೊಡಲ್ಲ. ಹಾಂ ನೋಡಿ, ಕಾಲೆಲ್ಲ ಸುಡ್ತೈತೆ. ಇಲ್ಲಿ ಒಳಗಡೆ ದೇವಸ್ಥಾನದೊಳಗಡೆ ಇದು ಚಪ್ಪಲಿ ಗಿಪ್ಲಿ ಹಾಕೊಂಡು ಬರೋಂಗಿಲ್ಲ. ಹಾಂ, ನಮ್ಮ ಅಣ್ಣವರು ಇವರು ಬೆಳಗ್ಗೆಯಿಂದ ಮತ್ತೆ ತಗೋರ. ಆಯ್ತು, ಬಂದೆ. ವಿತ್ ಮೇಕಪ್ಗಳು, ಡ್ರೆಸ್ಸು ಗಿಸ್ಸು ಎಲ್ಲ ಇಲ್ಲೇ ಐತೆ. ರೂಮ್ಗಳು ಕೊಡ್ತಾರೆ ಇಲ್ಲೇ ಡ್ರೆಸ್ ಮಾಡ್ಕೊಳ್ಳೋಕ್ಕೆ. ಇದು ಡ್ರೆಸ್ಸಿಂಗ್ ರೂಮು, ಇಲ್ಲಿ ಡ್ರೆಸ್ ಗೀಸ್ ಹಾಕೊಳ್ಳೋದು. ಇದೇ ಬಾಗಿಲು. ಸೈಡ್ ಮೊದಲು ನಕ್ಕವ್ ನೀಟಾಗಿ ಬಾಪ. ಹೆಂಗಂತಾರೆ? ಹಾಂ, ನಂಗೆ ತೆಗಿಬೇಡಪ್ಪ ಹಾಕೊಳಕ್ಕೆ ಬಿಡಪ್ಪ ನೋಡವ. ನಿಮ್ಮ ಮೊಮ್ಮಗಳವರು ಏನು ಹೇಳಲ್ವಾ? ನಗಿತಿಲ್ವಲ್ಲ ಅವರು? ಅವ್ರ ಅಮ್ಮವ್ರು ಕೇಳಿ. ಅಮ್ಮವ್ರು ಅಲ್ಲ, ಅಮ್ಮವ್ರೆ ನೀವು ಮಾತಾಡಬೇಕು ನೀವು. ರೆಡಿ, 1 2 3 ಸ್ಟಾರ್ಟ್. ಅದು ಕಟ್ಟಾಕ್ಬಿಟ್ಟವ್ರೆ. ಸೊಂಬಳೆ ಪಂಚೆ ಸರಿಯಾಗಿ ಉಡ್ಸ್ಕೊಳ್ಳೆ, ಇನ್ನೊಂದು ಸ್ವಲ್ಪ ಲೂಸ್ ಆಗಂಗೆ. ಇಲ್ಲಿ ಈ ಕಡೆ ಇಲ್ಲೊಂದು ಯಾವ ಕಡೆಗೆ ಹೋಗ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ಎಲ್ಲ ಆ ಕಡೆ ಸೈಡ್ಗೆ ಹೋಗಿ, ಈ ಕಡೆ ಸೈಡ್ಗೆ ಹೋಗಿ, ಈ ಕಡೆ ಸೈಡ್ಗೆ ಹೋಗಿ, ಆ ಕಡೆ ಸೈಡ್ಗೆ ಹೋಗಿ ಅಂತಾರೆ. ಯಾವ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ಏನಂತೀರಾ? ಹಾಂ, ಆಯ್ತು, ಬನ್ನಿ ಅಣ್ಣ. ನೋಡಿ, ನಮ್ಮ ಚಂದು ಬ್ರೋ ಅವರು ರಿಹರ್ಸಲ್ ತೋರಿಸ್ತವ್ರೆ ಅವ್ರಿಗೆ. ಇಲ್ಲಿ ಸ್ವಲ್ಪ ಹಂಗೆ ಕಿಸ್ ಮಾಡಿ ಬೇಕಾದ್ರೆ ಚೆನ್ನಾಗಿ ಕಿಸ್ ಮಾಡಿ ಬೇಕಾದ್ರೆ ನಮ್ಮ ಕಡೆ ತಿರುಗಿ. ಒನ್ ಮೋರ್ ಅನ್ಬೇಕು. ಜಾಲಿ ಎಲ್ಲ ಜಾಲಿ. ಲೊಕೇಶನ್ ಶಿಫ್ಟ್. ಇವಾಗ ವರ್ಣ ಹೋಗ್ಬೇಕು, ಮುಗೀತು ಇಲ್ಲೆಲ್ಲ. ಸರಿ ನಡ್ರಿ, ಓಡೋಣ. ಸೂರ್ಯ ಮುಳುಗೋ ಸಮಯದಲ್ಲಿ ವರ್ಣಕೆರೆಯಲ್ಲಿ ಬೆಳ್ಳಿ ಹಕ್ಕಿಗಳು, ಎಲ್ಲಿ ನೋಡಿದ್ರು ಬೆಳ್ಳಕ್ಕಿಗಳು ಸುತ್ತ. ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕು, ವೈಟು. ಬಟ್ ಆದರೆ ಸೂರ್ಯ ಮುಳುಗ್ತಿರೋದು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಈ ಥರ ಪ್ರಶಾಂತವಾದ ಜಾಗ ಇರಬೇಕು. ಬೋಟಿಂಗು ನಡೆಸ್ತಾರೆ ಇಲ್ಲಿ. ಬೋಟಿಂಗಲ್ಲಿ ನೋಡಿ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ ನಮಗೆ. ಇಷ್ಟೊತ್ತು ಮುಗೀತು. ಈಗ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಸಖತ್ತಾಗಿ ಫೋಟೋಶೂಟ್ ಎಲ್ಲ ಆಯಿತು. ಇವಾಗ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.